ಇವನ ಹೆಸರು ಯಾಹು. ಯಾವುದೇ ಇನ್ಫಾರ್ಮೇಷನ್ ಬೇಕಂದ್ರೂ 1 ನಿಮಿಷದಲ್ಲಿ ತಂದು ಕೊಡೋನು. ಇವನ ಹೆಸರು ಹ್ಯಾರಿ. ಈ ಡ್ಯಾನ್ಸ್ ಟ್ರೂಪ್ಗೆ ಇವನೇನು ಇನ್ಚಾರ್ಜ್ ನೋಡ್ಕೊತಾ ಇರೋದು. ಇವನಿಗೆ ಸೆಲ್ಫಿ ಅಂದರೆ ಹುಚ್ಚು. ಇವಳ ಹೆಸರು ರಚನಾ. ಈ ಟೀಮ್ಗೆ ಸಪೋರ್ಟರ್. ನನಗೊಂದು ಡೈರಿ ಸಿಕ್ತಲ್ಲ, ಅದೇನು ಅಂತ ನೋಡೋಣ. ಗೆಳೆಯ. ಯಾರು? ಗೆಳೆಯ. ಯಾರು? ಗೆಳೆಯ. ಯಾರು? ಯಾರು ಮಾತಾಡ್ತಾ ಇರೋದು? ಯಾರು? ನಾನು ಗೆಳೆಯ. ಗಾನವಿ ಕಾರ್ತಿಕೇಯರ ಫ್ರೆಂಡ್ಶಿಪ್. Oh, you be here. Hello? ಅಯ್ಯೋ ನಂಗೆ ಆಲ್ರೆಡಿ ಬುಕ್ ತಗೊಂಡಿದ್ದಾರೆ. ನನಗೆ ಬುಕ್ ಬೇಕಿತ್ತು. ನಾನು ನಿಮಗೆ ಎಷ್ಟು ಬೇಕಾದರೂ ಪೇ ಮಾಡ್ತೀನಿ, ಕೊಡ್ತೀರಾ ಪ್ಲೀಸ್? ದುಡ್ಡಿನ ಪ್ರಶ್ನೆ ಅಲ್ಲ. ನನ್ನ ಫ್ರೆಂಡಿಗೆ ಸಿಕ್ಕಿರೋ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೆಸ್ಟ್ ಡೈರಿ ಇದು. ಸೊ ಆ ಮಕ್ಕಕ್ಕೆ ಇಷ್ಟೇ ಸಾಕು. ಹಾಯ್, ಡೈರಿ ನಿಮ್ಮ ತಗೊಳ್ಳಿ. ಫ್ರೆಂಡ್ ಬರ್ಡೇಗೆ ಇದನ್ನ ಗಿಫ್ಟ್ ಮಾಡಬೇಕು ಅಂತ ಅವ್ನ ಹೇಳಿದ್ರಲ್ವಾ? ಮಕ್ಕಕ್ಕೆ ಅಷ್ಟೇ ಸಾಕು. ನೀವು ತಗೊಳ್ಳಿ. 20 ರೂಪಾಯಿ ತಗೊಳ್ಳಿ. 20 ರೂಪಾಯಾ? ಯಾಕೆ? ಈ ಡೈರಿ ಬಂದು A4 ಸೈಜ್ ಸೀಟ್ ಕೊಟ್ಬಿಡ್ತೀನಿ, ಅದೇ ಸಾಕು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಗಾನ್ವಿ. ನನ್ನ ಹೆಸರು ಕಾರ್ತಿಕ್. ಅಲ್ಲಿ ಹುಟ್ಟಿದ್ದು ಗೆಳೆಯ ನಾನು, ಒಂದು ನಿಸ್ವಾರ್ಥ ಸಹಾಯಕ್ಕೋಸ್ಕರ. ಹರಿಹರೆಯದ ವಯಸ್ಸು ಇದು, ಗರಿಗೆದರುವ ಮನಸ್ಸು ಇದು, ಫ್ರೆಂಡ್ಶಿಪ್ಪಿನ ಕಡಲಿನಲ್ಲಿ ತೇಲುವ ಸೊಗಸಿನ ನೌಕೆ ಇದು. ಹರಿಹರೆಯದ ವಯಸ್ಸು ಇದು, ಗರಿಗೆದರುವ ಮನಸ್ಸು ಇದು, ಫ್ರೆಂಡ್ಶಿಪ್ಪಿನ ಕಡಲಿನಲ್ಲಿ ತೇಲುವ ಸೊಗಸಿನ ನೌಕೆ ಇದು. ತಲೆಕೆಡಿಸುವ ಓದಿನಲ್ಲಿ ಎದೆ ತಡಿಸುವ ಪ್ರೀತಿ ಇದು. ಕಾಲೇಜಿನ ಲೈಫಿನಲ್ಲಿ ಸ್ನೇಹದ ಸೋನೆಯು ಸುರಿಯುವುದು. ಹೌದು, ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಗೆಳೆಯ. ಮುಂದಕ್ಕೇನಾಯ್ತು?
ಏನ್ ನಿಂದು ಅದೇ ಆಯ್ತು? ಯಾರ್ಯಾರ ಜೊತೆ ಸುತ್ತಾ ಇದೆಯಾ? ಇಲ್ಲಮ್ಮ, ನಾನು ಯಾರ ಜೊತೆ ಸುತ್ತಾ ಇಲ್ಲ. ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಇದೇ ತರ ಏನಾರು ಆದ್ರೆ ನಾನು ಮನೆಯಿಂದ ಆಚೆ ಹಾಕ್ತೀನಿ ನಿನ್ನ. ಇಲ್ಲಮ್ಮ, ಆ ಥರ ಏನೂ ಇಲ್ಲ. ಮಾ ಇವಳು ದತ್ತಿ ಆಯ್ತು, ಹೀಗೆ ಆದ್ರೆ ಸರಿ ಹೋಗಲ್ಲ. ಆ ಥರ ಎಲ್ಲ ಏನೂ ಮಾತಾಡ್ಬೇಡ ಇಲ್ಲ. ನೀನು. ಸುಮ್ನೆ ಇರು. ಗೊತ್ತಿಲ್ದಿರ ಮಾತಾಡ್ಬೇಡ. ಜಾಸ್ತಿ ಮಾತಾಡಬೇಡ ನೀನು. ಜಾಸ್ತಿ ಮಾತಾಡ್- ನೀನೇನೋ ಕಾರ್ತಿಕ್ಕು? ಯಾರೋ ನೀನು ಇನ್ನೊಂದ್ಸಲಿ ನನ್ನ ತಂಗಿ ತಂಟೆಗೆ ಬಂದ್ರೆ ಸರಿಗಿರಲ್ಲ. ಆಯ್ತು ಹೋಗೋ ಮಗ್ನೆ ಹುಷಾರು. ಹಾಗೆ ಇಷ್ಟೆಲ್ಲ ಆದ್ಮೇಲೆ ಅವರಿಬ್ರು ಒಂದಾಗ್ತಾರಂತ್ಯಾ? ಅವರಿಬ್ರು ಒಂದಾಗಲೇಬೇಕು. ಅವರ ಫ್ರೆಂಡ್ಶಿಪ್ನ ಬದುಕಿಸ್ಲೇಬೇಕು. ಸರಿ ಗೆಳೆಯ, ಮಾಡೋಣ. ಅದೇನೇ ಆಗ್ಲಿ ಗೆಳೆಯ, ಅವರಿಬ್ಬರನ್ನ ನಾನೇ ಒಂದು ಮಾಡಿ. ಎಲ್ಲಿದ್ಯಾ? ನಾಳೆ ಕಾಂಪಿಟೇಷನ್ ಇಟ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ಯಾ? ಓಕೆ, ಬಂದೆ. ಹಾಯ್ ಹಾಯ್. ಕನ್ವಿ, ಕಾರ್ತಿಕ್ ಒಂದು ಡೈರಿ ಬರ್ತಿದ್ದಾನೆ. ಏನು ಕಾರ್ತಿಕ್ ಡೈರಿ ಬರ್ತಿದ್ದಾನ? ಅದರಲ್ಲೆಲ್ಲ ನಿಮ್ಮ ಬಗ್ಗೆನೇ ಇದೆ. ಈಗ ಡೈರಿ ಬೇಕಂದ್ರೆ ನಾಳೆ 11 ಗಂಟೆ ಮೀಟಿಂಗ್. ಹಲೋ, ಹಾಯ್. ನೀವು ಕಾರ್ತಿಕ್ ಅಲ್ವಾ? ಗಾನವಿ ನಿಮ್ಮ ಬಗ್ಗೆ ಫುಲ್ ಡೈರಿಲಿ ಬರೆದಿದ್ದಾಳೆ. ಒಂದು 4 ಪೇಜು ಬಿಡದೇ ಇರೋಂಗೆಲ್ಲ ನಿಮ್ಮ ಬಗ್ಗೆನೇ ಬರೆದಿದ್ದಾಳೆ. ನಿಮಗೆ ಆ ಡೈರಿ ಬೇಕು ಅಂತಂದರೆ 11 ಗಂಟೆಗೆ VT ಕಾಲೇಜಿಗೆ ಬನ್ನಿ. ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಅವರಿಬ್ರು ಒಂದಾಗ್ತಾರಾ? ಅದು ಹೇಗೆ ಹೇಳ್ತೀಯಾ? ಯಾಕೆ ಅಂದರೆ ಅವ್ರ ಲೈಫಲ್ಲಿ ಇನ್ಯಾವತ್ತೂ ಬೇರೆ ಆಗಲ್ಲ. ಅವ್ರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಇರಲ್ಲ. ಫಸ್ಟ್ ಗಾನ್ವಿನ ನೋಡಿ ಕಾರ್ತಿ ನಗ್ದ. ಗಾನ್ವಿನೇ ಫಸ್ಟ್ ಸಾರಿ ಕೇಳಿದ್ದು. ಸೊ ದಟ್ ಶೋಸ್ ದೇ ರೆಸ್ಪೆಕ್ಟ್ ಈಚ್ ಅದರ್. Never sacrifice the friendship in the name of the law.